ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಗಾಜಾ ಯುದ್ಧ ಸಂಬಂಧ ಇದೀಗ ಅಚ್ಚರಿಯ ವಿಚಾರವೊಂದು ಹೊರಬಿದ್ದಿದೆ. ಜಾಗತಿಕವಾಗಿ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯುದ್ಧ ನಿರತ ಇಸ್ರೇಲ್ಗೆ ಭಾರತ ಶಸ್ತ್ರಾಸ್ತ್ರಗಳನ್ನು ಕಳಿಸ್ತಾ ಇದೆ ಅನ್ನೋ ಮಾಹಿತಿ ಕೇಳಿಬರ್ತಾ ಇದೆ. ಈ ವಿಚಾರವನ್ನು ಕೆಲ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಕಳೆದ ಮೇ 15ನೇ ತಾರೀಕು ಸ್ಪೇನ್ ಕರಾವಳಿ ಪ್ರದೇಶದಲ್ಲಿ ಇಸ್ರೇಲ್ ಕಡೆಗೆ ಸಾಗ್ತಾ ಇರೋ ಶಂಕೆ ಮೇರೆಗೆ ಹಡಗೊಂದನ್ನು ಪ್ಯಾಲೆಸ್ತೇನ್ ಪರ ಪ್ರತಿಭಟನಾಕಾರರು ಬ್ಲಾಕ್ ಮಾಡಿದರು. ನಂತರ ಈ ಹಡಗು ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಸಾಗಿಸ್ತಾ ಇದೆ ಅಂತ ಇದನ್ನು ಚೆಕ್ ಮಾಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದರ ತನಿಖೆ ನಡೆಸೋಕೆ ಸ್ಪೇನ್ ಅಧ್ಯಕ್ಷರ ಬಳಿ ಯುರೋಪ್ ಪಾರ್ಲಿಮೆಂಟ್ನ ಎಡಪಂಥೀಯ ಸದಸ್ಯರು ಸೇರಿ ಒತ್ತಾಯ ಮಾಡಿದರು. ಆದರೆ ಸ್ಪೇನ್ ಸರ್ಕಾರಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಸ್ಪೇನ್ನ ಸಮ್ಮರ್ ಪಾರ್ಟಿ ವಕ್ತಾರರೊಬ್ಬರು ಈ ಹಡಗಲ್ಲಿ ಶಸ್ತ್ರಾಸ್ತ್ರ ಇರೋದು ನಿಜ ಅಂತ ಹೇಳಿದರು. ಆಮೇಲೆ ಈ ಹಡಗಿನ ಬಗ್ಗೆ ಮಾಹಿತಿ ಕಲೆ ಹಾಕಿದ ಕತರ್ ಮೂಲದ ಅಲ್ ಜಜೀರಾ ಮೀಡಿಯಾ ಅನಧಿಕೃತ ಡಾಕ್ಯುಮೆಂಟ್ ಒಂದನ್ನು ರಿವೀಲ್ ಮಾಡಿತು. ಈ ಹಡಗು ಇಸ್ರೇಲ್ನ ಅಶ್ಡೋಡ್ ಬಂದರಿನ ಕಡೆಗೆ ಸಾಗಿದೆ ಅಂತ ವರದಿ ಮಾಡಿತು. ಅಷ್ಟು ಮಾತ್ರ ಅಲ್ಲ, ಈ ಡಾಕ್ಯುಮೆಂಟಲ್ಲಿ ಇನ್ನೊಂದು ಅಚ್ಚರಿಯ ಸಂಗತಿಯನ್ನು ಕೂಡ ಈ ಕತರಿ ಮೀಡಿಯಾ ಅಲ್ ಜಜೀರಾ ಹೊರಹಾಕಿದೆ. ಮರೈನ್ ಟ್ರ್ಯಾಕಿಂಗ್ ಡೇಟಾವನ್ನು ತೋರಿಸಿ ಅವರು ಈ ರೀತಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಈ ಹಡಗು ಭಾರತದ ಚೆನ್ನೈ ಬಂದರಿನಿಂದ ಏಪ್ರಿಲ್ 2ನೇ ತಾರೀಕು ಹೊರಟಿತ್ತು ಅಂತ ವರದಿ ಮಾಡಿದ್ದಾರೆ. ಜೊತೆಗೆ ಈ ಹಡಗಲ್ಲಿ 20 ಟನ್ಗಳಷ್ಟು ರಾಕೆಟ್ ಎಂಜಿನ್ಗಳು, 12.5 ಟನ್ಗಳಷ್ಟು ರಾಕೆಟ್ ಮತ್ತು ಸ್ಫೋಟಕಗಳು, 1500 ಕೆಜಿಗಳಷ್ಟು ಸ್ಫೋಟಕ ವಸ್ತುಗಳು ಹಾಗೂ 740 ಕೆಜಿ ಫಿರಂಗಿಗಳಿಗೆ ಬೇಕಾಗುವ ಸ್ಫೋಟಕಗಳಿವೆ ಅಂತ ಹೇಳಲಾಗಿದೆ. ನಂತರ ಮತ್ತೊಮ್ಮೆ ಮೇ 21ನೇ ತಾರೀಕು ಇನ್ನೊಂದು ಭಾರತದಿಂದ ಹೊರಟ ಸರಕು ಸಾಗಣೆ ಹಡಗನ್ನು ಕೊಲಂಬಿಯಾದ ಕಾರ್ಟಜಿನಾ ಬಂದರಿಗೆ ಪ್ರವೇಶ ಕೊಡೋಕೆ ನಿರಾಕರಿಸಲಾಗಿತ್ತು. ಈ ಹಡಗು ಕೂಡ ಭಾರತದ ಚೆನ್ನೈನಿಂದ ಹೊರಟಿದ್ದು ಇಸ್ರೇಲ್ನ ಹೈಫಾ ಬಂದರಿಗೆ ಪ್ರಯಾಣ ಬೆಳೆಸಿತ್ತು. ಇದರಲ್ಲಿ 27 ಟನ್ಗಳಷ್ಟು ಸ್ಫೋಟಕಗಳಿದ್ವು ಅಂತ ಸ್ಪೇನ್ ವಿದೇಶಾಂಗ ಸಚಿವ ಜೋಸ್ ಮ್ಯಾನ್ಯುಯಲ್ ಆಲ್ಬರೆಸ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿಕೊಂಡಿರುವುದು ಈಗ ವರದಿಯಾಗಿದೆ. ಸೊ ಈ ಆಧಾರದ ಮೇಲೆ ಭಾರತ ಇಸ್ರೇಲ್ಗೆ, ಅದು ಕೂಡ ಯುದ್ಧ ಪೀಡಿತ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡ್ತಿದೆ ಅಂತ ವರದಿಯಾಗಿದೆ. ಆದರೆ ಭಾರತ ಈ ಬಗ್ಗೆ ಯಾವುದೇ ರೀತಿ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ. ಆದರೆ ಈ ಹಿಂದೆ ಭಾರತದಲ್ಲಿದ್ದ ಮಾಜಿ ಇಸ್ರೇಲ್ ರಾಯಭಾರಿಯೊಬ್ಬರು ಒಂದು ಹೇಳಿಕೆ ಕೊಟ್ಟಿದ್ರು. ಭಾರತ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಕೊಡ್ತಿರ್ಬೋದೇನೋ, ಯಾರಿಗೂ ಗೊತ್ತು, ಕಾರ್ಗಿಲ್ ಟೈಮ್ನಲ್ಲಿ ನಾವು ಕೊಟ್ಟಿದ್ವಿ, ಅವರು ಕೊಡ್ತಿರ್ಬೋದೇನೋ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ ಹಾಗೆ ಭಾರತ ಈ ಹಿಂದೆ ಯಾವತ್ತೂ ಕೂಡ ಯುದ್ಧ ನಿರತ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡಿಲ್ಲ. ಯಾಕಂದರೆ ಶಾಂತಿ ಪ್ರತಿಪಾದಿಸಿ ಹಿಂಸಾಚಾರವನ್ನು ವಿರೋಧಿಸೋ ಭಾರತದ ಪಾಲಿಸಿ ಇತ್ತಲ್ಲ, ಹಾಗಾಗಿ. ಆದರೆ ಈ ಇಸ್ರೇಲ್ ವಿಚಾರದಲ್ಲಿ ಮಾತ್ರ ಈ ರೀತಿಯ ಆರೋಪಗಳು ಭಾರತದ ಮೇಲೆ ಬರ್ತಾ ಇದೆ. ಇದಕ್ಕೆ ಅಫಿಷಿಯಲ್ ಆಗಿ ಭಾರತದ ವಿದೇಶಾಂಗ ಇಲಾಖೆ ಈಗ ಲೇಟೆಸ್ಟ್ ಆಗಿ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮುಂದೆ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾವು ಕೂಡ ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಸುತ್ತು ಜಗತ್ತನ್ನು ಮಿಸ್ ಮಾಡದೆ ನೋಡ್ತಾ ಇರಿ. ಒಂದ್ ಕಡೆ ಪಾಕ್ನ ಉಪ ಪ್ರಧಾನಿ ಭಾರತದೊಂದಿಗೆ ಉತ್ತಮ ಸಂಬಂಧ ಹೊಂದೋಕೆ ಬಯಸ್ತೀವಿ ಅಂತ ಹೇಳಿದ್ರೆ, ಅದೇ ಪಾಕ್ನ ಬಲೂಚಿಸ್ತಾನ್ನ ಮಂತ್ರಿಯೊಬ್ಬರು ಭಾರತದ ವಿರುದ್ಧ ದೊಡ್ಡ ಆರೋಪಗಳನ್ನು ಮಾಡಿದ್ದಾರೆ. ಪಾಕ್ನಲ್ಲಿ ನಿಷೇಧಿತ ತಾಲಿಬಾನ್ ಟಿಟಿಪಿ ಹಾಗೂ ಬಲೂಚಿಸ್ತಾನ್ ಲಿಬರೇಷನ್ ಸೇನೆ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿವೆ, ಉಗ್ರ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಭಾರತದ ಗೂಢಚಾರಿ ಸಂಸ್ಥೆ ರಾ ಫಂಡಿಂಗ್ ಮಾಡ್ತಾ ಇದೆ, ದುಡ್ಡನ್ನು ಸರಬರಾಜು ಮಾಡ್ತಾ ಇದೆ ಅಂತ ಬಲೂಚಿಸ್ತಾನ್ ರಾಜ್ಯದ ಗೃಹ ಸಚಿವ ಜಿಯಾವುಲ್ಲಾ ಲಾಂಗಾವ್ ಆರೋಪ ಮಾಡಿದ್ದಾರೆ. ಅಂದಹಾಗೆ ಈ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಆರೋಪದ ಮೇಲೆ ಟಿಟಿಪಿಯ ಮಿಲಿಟರಿ ಕಮಾಂಡರ್ ನಜ್ರುಲ್ಲಾ ಸೇರಿದಂತೆ ಇಬ್ಬರನ್ನ ಪಾಕ್ ಸರ್ಕಾರ ಅರೆಸ್ಟ್ ಮಾಡಿತ್ತು. ಈ ವೇಳೆ ವಿಚಾರಣೆಯಲ್ಲಿ ನಜ್ರುಲ್ಲಾ ಪಾಕ್ನಲ್ಲಿ ಉಗ್ರ ದಾಳಿಗಳ ಹಿಂದೆ ಭಾರತದ ಗುಪ್ತಚರ ಇಲಾಖೆ ಇದೆ, ಅದು ಟಿಟಿಪಿ ಬಿಎಲ್ಎ ಉಗ್ರ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದೋಕೆ ಬಯಸ್ತಾ ಇದೆ ಮತ್ತು ಟಿಟಿಪಿ ಬಲೂಚಿಸ್ತಾನ್ನ ಕುಜ್ದರ್ನಲ್ಲಿ ತನ್ನ ನೆಲೆಯನ್ನು ಹೊಂದಿದೆ ಅಂತ ಹೇಳಿರೋ ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ವರದಿಯಾಗಿತ್ತು. ಅದರ ಬೆನ್ನಲ್ಲೇ ಜಿಯಾವುಲ್ಲಾ ಲಂಗಾವ್ ಭಾರತದ ವಿರುದ್ಧ ಈ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇಟಲಿಯ ಲ್ಯಾಟಿನಾದಲ್ಲಿ ಕೆಲಸ ಮಾಡ್ತಾ ಇದ್ದ ಭಾರತದ ಪಂಜಾಬ್ ಮೂಲದ ಸತ್ನಾಮ್ ಸಿಂಗ್ ಅನ್ನೋ ಕಾರ್ಮಿಕನ ಸಾವು ಇದೀಗ ಇಡೀ ಇಟಲಿಯಲ್ಲಿ ಕೋಲಾಹಲ ಸೃಷ್ಟಿಸಿ ಭಾರತಕ್ಕೆ ಶಾಕ್ ಕೊಟ್ಟಿದೆ. 31 ವರ್ಷದ ಸತ್ನಾಮ್ ಸಿಂಗ್ ಇಟಲಿಯ ತೋಟದಲ್ಲಿ ಕೆಲಸ ಮಾಡ್ತಿರುವಾಗ ಹುಲ್ಲನ್ನು ಕತ್ತರಿಸೋ ಮಷಿನ್ಗೆ ಸಿಕ್ಕಾಕೊಂಡು ಅವರ ದೇಹಕ್ಕೆ ತುಂಬಾ ಗಂಭೀರವಾದ ಗಾಯಗಳಾಗಿದ್ವು. ಇದನ್ನ ಅರಿತ ತೋಟದ ಮಾಲೀಕ ಆತನಿಗೆ ಸಹಾಯ ಮಾಡೋದು ಬಿಟ್ಟು
ಆತನನ್ನು ತನ್ನ ಟ್ರಕ್ನಲ್ಲಿ ಹಾಕೊಂಡು ಸತ್ನಾಮ್ ಸಿಂಗ್ ಮನೆ ಹಿಂದಿರೋ ಕಸದ ರಾಶಿಯಲ್ಲಿ ಆತನನ್ನು ಬಿಸಾಕ್ ಹೋಗಿ ಅಮಾನವೀಯ ಕ್ರೌರ್ಯವನ್ನು ತೋರಿದ್ದಾರೆ. ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಸತ್ನಾಮ್ ಜೂನ್ 19ನೇ ತಾರೀಕು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ವಿಚಾರ ಈಗ ಇಟಲಿಯಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಇಟಲಿಯಲ್ಲಿ ಕೆಲಸ ಮಾಡ್ತಿರೋ ಸಾವಿರಾರು ಭಾರತೀಯ ಮೂಲದ ಕೃಷಿ ಕಾರ್ಮಿಕರು ಈಗ ಬೀದಿಗಿಳಿದು ಫೈಟ್ ಮಾಡ್ತಿದ್ದಾರೆ. ಇಟಲಿಯಲ್ಲಿ ಕಾರ್ಮಿಕರ ಮೇಲೆ ಹಿಂದಿನಿಂದಲೂ ಶೋಷಣೆ ನಡೀತಾನೆ ಬಂದಿದೆ. ಸೊ ಈ ಗುಲಾಮಗಿರಿ ಇಲ್ಲಿಗೆ ನಿಲ್ಲಬೇಕು ಅಂತ ಪ್ರತಿಭಟಿಸ್ತಾ ಇದ್ದಾರೆ. ಈ ಘಟನೆಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಖಂಡಿಸಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಂಥ ಅಮಾನವೀಯ ಕೃತ್ಯಗಳು ಇಟಲಿ ಜನರಿಗೆ ಸರಿ ಹೊಂದೋದಿಲ್ಲ. ಈ ಅನಾಗರಿಕತೆಗೆ ಕಠಿಣ ಶಿಕ್ಷೆ ಆಗಲಿ ಅಂತ ನಾನು ಆಶಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸತ್ನಾಮ್ ಸಿಂಗ್ ಸಾವಿಗೆ ಕಾರಣ ಆದವರ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಳ್ಳುವಂತೆ ಇದೀಗ ಭಾರತ ಇಟಲಿಗೆ ಆಗ್ರಹ ಮಾಡಿದೆ. ಪಾಕಿಸ್ತಾನದ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳನ್ನು ಸಪೋರ್ಟ್ ಮಾಡಿ ಇದೀಗ ಅಮೆರಿಕದ ಸಂಸತ್ನಲ್ಲಿ ಒಂದು ಕಾನೂನು ಪಾಸ್ ಆಗಿದೆ. ಈ ಮೂಲಕ ಕಳೆದ ಫೆಬ್ರವರಿಯಲ್ಲಿ ಪಾಕಿಸ್ತಾನದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಡೆದ ಅಕ್ರಮ ಕುರಿತು ತನಿಖೆ ನಡೆಸೋಕೆ ಅಮೆರಿಕದ ಸಂಸತ್ ಈಗ ಕರೆ ಕೊಟ್ಟಿದೆ. ಆದರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಪಾಕಿಸ್ತಾನ ಅಮೆರಿಕದ ಈ ನಡೆಗೆ ಖಂಡನೆ ವ್ಯಕ್ತಪಡಿಸಿದೆ. ಈ ಬಿಲ್ ಎರಡು ದೇಶಗಳ ದ್ವಿಪಕ್ಷೀಯ ಸಂಬಂಧಕ್ಕೆ ತದ್ವಿರುದ್ಧ ಆಗಿದೆ. ಪಾಕಿಸ್ತಾನದ ಚುನಾವಣಾ ಪ್ರಕ್ರಿಯೆ ಮತ್ತು ಇಲ್ಲಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಅಮೆರಿಕಗೆ ಎಳ್ಳಷ್ಟು ಮಾಹಿತಿ ಇಲ್ಲ. ಇಂತಹ ಬಿಲ್ಗಳನ್ನು ಪಾಸ್ ಮಾಡೋ ಬದಲು ಪಾಕ್ ಅಮೆರಿಕ ಸಂಬಂಧವನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದ್ರ ಬಗ್ಗೆ ಅಮೆರಿಕ ಥಿಂಕ್ ಮಾಡಿದ್ರೆ ಒಳ್ಳೆಯದು ಅಂತ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಮಹಮ್ಮದ್ ಆಸಿಫ್ ಅಮೆರಿಕದ ಬಿಲ್ಲನ್ನು ಖಂಡಿಸಿ ಪಾಕ್ನ ಆಂತರಿಕ ವ್ಯವಹಾರಗಳಲ್ಲಿ ಮೂಗು ತೂರಿಸೋ ಸರಿಯಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆನ್ಯಾದಲ್ಲಿ ಸರ್ಕಾರ ತೆರಿಗೆ ಹೆಚ್ಚಳ ಮಾಡಿ ಸಂಸತ್ನಲ್ಲಿ ಹೊಸ ಬಿಲ್ ಪಾಸ್ ಮಾಡಿತ್ತು. ಹೀಗಾಗಿ ಭಾರೀ ಪ್ರತಿರೋಧ ವ್ಯಕ್ತ ಆಗಿ ಪಾರ್ಲಿಮೆಂಟ್ ಮುಂದೆ ಪ್ರತಿಭಟನೆ, ಹಿಂಸಾಚಾರ, ಕನಿಷ್ಠ 23 ಜನ ಹೋಗಿದ್ರು, ಪ್ರಾಣ ಕಳ್ಕೊಂಡಿದ್ರು. ಇದೀಗ ತೆರಿಗೆ ಹೆಚ್ಚಳ ಬಿಲ್ಲನ್ನು ಕೆನ್ಯಾ ಅಧ್ಯಕ್ಷ ವಿಲಿಯಂ ರೂಟೋ ವಾಪಸ್ ಪಡೆದಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ರೂಟೋ 2024ರ ಹಣಕಾಸು ಮಸೂದೆಯ ವಿರುದ್ಧ ಜನ ಧ್ವನಿ ಎತ್ತುತ್ತಾ ಇದ್ದಾರೆ. ಹೀಗಾಗಿ ಈ ಹಣಕಾಸು ಮಸೂದೆಗೆ ನಾನು ಸೈನ್ ಹಾಕಲ್ಲ ಅಂತ ಹೇಳಿದ್ದಾರೆ. ಅಂದಹಾಗೆ ಬಿಲ್ ಪಾಸ್ ಆದಮೇಲೆ ಕಳೆದ ವಾರವಷ್ಟೇ ಕೆನ್ಯಾ ಸರ್ಕಾರ ಮೋಟಾರು ವಾಹನಗಳ ಮೇಲಿನ ತೆರಿಗೆ ಹಾಗೂ ವೆಜಿಟಬಲ್ ಆಯಿಲ್, ಮೊಬೈಲ್ ಹಣ ವರ್ಗಾವಣೆಗಳ ಮೇಲೆ 16% ತೆರಿಗೆಯನ್ನು ಹಾಕಿತ್ತು. ಅದನ್ನು ರದ್ದುಗೊಳಿಸಿತ್ತು. ಆದರೆ ಇದು ಸಾಕಾಗಲ್ಲ, ಇನ್ನೂ ಕೆಲ ವಸ್ತುಗಳ ಮೇಲಿನ ತೆರಿಗೆಯನ್ನು ಕಟ್ ಮಾಡುವಂತೆ ಸರ್ಕಾರದ ವಿರುದ್ಧ ಜನ ಪ್ರತಿಭಟನೆ ಮಾಡಿದ್ರು. ಅದರ ಬೆನ್ನಲ್ಲೇ ಸರ್ಕಾರ ತನ್ನ ಮಸೂದೆಯನ್ನು ವಾಪಸ್ ಪಡೆದಿದೆ. ಮುಂಬರೋ ಜುಲೈನಲ್ಲಿ ಪ್ರಧಾನಿ ಮೋದಿ ರಷ್ಯಾಗೆ ಭೇಟಿ ನೀಡಿ ಪುಟಿನ್ರನ್ನ ಮೀಟ್ ಮಾಡ್ತಾರೆ. ಅವರೊಂದಿಗೆ ಭಾರತ ರಷ್ಯಾ ನಡುವಿನ ಮಿಲಿಟರಿ ಹಾಗೂ ತಂತ್ರಜ್ಞಾನ ಸೇರಿದಂತೆ ಬೇರೆ ಬೇರೆ ವಿಚಾರಗಳ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ ಅಂತ ಪುಟಿನ್ ಆಪ್ತ ಯೂರಿ ಉಶ್ಕೋವ್ ಹೇಳಿದ್ದಾರೆ. ಮತ್ತೊಮ್ಮೆ ಕನ್ಫರ್ಮೇಷನ್ ಸಿಕ್ಕಿದೆ. ಇದೀಗ ಈ ವಿಚಾರವಾಗಿ ಅಮೆರಿಕ ಕಳವಳ ವ್ಯಕ್ತಪಡಿಸಿದೆ. ಜುಲೈನಲ್ಲಿ ಮೋದಿ ಪುಟಿನ್ರನ್ನ ಭೇಟಿಯಾಗುವ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಅಮೆರಿಕದ ಡೆಪ್ಯೂಟಿ ಸೆಕ್ರೆಟರಿ ಆಫ್ ಸ್ಟೇಟ್ ಕರ್ಟ್ ಕ್ಯಾಂಪೆಲ್, ಅಮೆರಿಕ ಭಾರತದೊಂದಿಗೆ ಫುಲ್ ಆ್ಯಂಡ್ ಫ್ರ್ಯಾಂಕ್ ಆಗಿ ಮಾತುಕತೆ ನಡೆಸುತ್ತೆ. ಪ್ರಮುಖ ದೇಶಗಳೊಂದಿಗೆ ನಮ್ಮ ಪರಸ್ಪರ ಸಂಬಂಧವನ್ನು ಚರ್ಚೆ ಮಾಡ್ತೀವಿ. ಅದರಲ್ಲಿ ರಷ್ಯಾದೊಂದಿಗಿನ ಭಾರತದ ಸಂಬಂಧವನ್ನು ಕೂಡ ಡಿಸ್ಕಸ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತ ರಷ್ಯಾ ಸಂಬಂಧದಿಂದ ನಮ್ಮ ಯಾವೆಲ್ಲ ಏರಿಯಾ ಮೇಲೆ ಪರಿಣಾಮ ಬೀರಬಹುದು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅದರ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಸೂಕ್ತವಾದ ಕ್ರಮ ತಗೊಳ್ತೀವಿ. ಅದರ ಬಗ್ಗೆ ಭಾರತದ ಮೇಲೆ ನಮಗೆ ಪೂರ್ಣ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋ ಪಕ್ಕದ ಶ್ರೀಲಂಕಾ ಈಗ ಭಾರತ ಸೇರಿದಂತೆ ಕೆಲ ದೇಶಗಳೊಂದಿಗಿನ ಸಾಲದ ಅಗ್ರಿಮೆಂಟ್ ಅನ್ನ ಮತ್ತೆ ಪುನರಚನೆ ಮಾಡೋಕೆ ಮುಂದಾಗಿದೆ. ಭಾರತ, ಫ್ರಾನ್ಸ್, ಜಪಾನ್ ಹಾಗೂ ಚೈನಾ ಜೊತೆ ಸಾಲ ಪುನರಚನೆ ಒಪ್ಪಂದ ಮಾಡಿಕೊಳ್ಳೋದಾಗಿ ಖುದ್ದು ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಹೇಳಿದ್ದಾರೆ. ತನ್ನ ಆರ್ಥಿಕತೆಯನ್ನ ಸರಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ 2022ರಲ್ಲಿ ಸಾಲ ಮರುಪಾವತಿಯಲ್ಲಿ ಲಂಕಾ ಫೇಲ್ ಆಗಿತ್ತು. ಹೀಗಾಗಿ ಈ ಒಪ್ಪಂದವನ್ನ ಪುನರ್ರಚನೆ ಮಾಡೋಕೆ ವಿಕ್ರಮಸಿಂಘೆ ಮುಂದಾಗಿದ್ದಾರೆ. ಒಂದ್ ಕಡೆ ಲಂಕಾ IMF ಜೊತೆ ಸಾಲ ಒಪ್ಪಂದ ಮಾಡಿಕೊಂಡಿದೆ. ಇದರ ಮಧ್ಯೆನೇ ಕೆಲ ದೇಶಗಳೊಂದಿಗೆ ಆಲ್ರೆಡಿ ಇರೋ ಸಾಲದ ಅಗ್ರಿಮೆಂಟ್ಗಳನ್ನು ರೀಕನ್ಸ್ಟ್ರಕ್ಟ್ ಮಾಡೋಕೆ ಡಿಮಾಂಡ್ ಅನ್ನು ಮುಂದಿಟ್ಟಿದೆ. ಒಂದು ಸ್ವಲ್ಪ ಕನ್ಸೆಷನ್ನು, ಒಂದು ಸ್ವಲ್ಪ ವಿನಾಯಿತಿಗಳನ್ನು, ಅವಧಿ ವಿಸ್ತರಣೆ, ಬಡ್ಡಿ ಕಮ್ಮಿ, ಈ ಥರದೆಲ್ಲ ಲೆಕ್ಕಾಚಾರಗಳನ್ನು ಮುಂದಿಟ್ಟು ಮತ್ತೆ ಮಾತುಕತೆ ಮಾಡೋಕೆ ಮುಂದಾಗಿದೆ. ಒಂದ್ ಕಡೆ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳು ಇದ್ದಕ್ಕಿದ್ದ ಹಾಗೆ ಮುಸುಕುದಾರಿಗಳಿಂದ ಹತ್ಯೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಅಲ್ಲಿನ ಕರಾಚಿ ನಗರದಲ್ಲಿ ನಿಗೂಢ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಇದುವರೆಗೆ ಕರಾಚಿಯಲ್ಲಿ 22 ನಿಗೂಢ ಸಾವುಗಳಾಗಿವೆ. ಈ ಸಾವುಗಳಿಗೆ ಕಾರಣಗಳಿನ್ನೂ ಕೂಡ ಪತ್ತೆಯಾಗಿಲ್ಲ. ನಿಗೂಢವಾಗಿ ಮೃತಪಟ್ಟವರ ದೇಹವನ್ನು ಕೂಡ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾರಂತಾನೆ ಗೊತ್ತಾಗ್ತಿಲ್ಲ, ಅಪರಿಚಿತರ ರೀತಿ ಸಿಗ್ತಾ ಇದ್ದಾರೆ ಅಂತ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡಿವೆ. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ 1300ಕ್ಕೂ ಅಧಿಕ ಯಾತ್ರಿಕರನ್ನ ಬಲಿ ಪಡೆದ ಹೀಟ್ ವೇವ್ ಈಗ ಪಾಕ್ನಲ್ಲೂ ಕೂಡ ಅಟ್ಟಹಾಸ ಶುರು ಮಾಡಿದೆ. ಪ್ರಖರ ಶಾಖಕ್ಕೆ ಕಳೆದ 4 ದಿನಗಳಲ್ಲಿ ಪಾಕ್ನ ಅತಿ ದೊಡ್ಡ ನಗರ ಕರಾಚಿ ರೀಜನ್ನಲ್ಲಿ ಕನಿಷ್ಠ 450 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ
ಪಾಕ್ನ ಇದಿ ಫೌಂಡೇಶನ್ ಅನ್ನೋ NGO ವರದಿ ಮಾಡಿದೆ. 40 ಡಿಗ್ರಿಗಿಂತ ಅಧಿಕ ತಾಪಮಾನ ಅಲ್ಲಿ ವರದಿಯಾಗ್ತಾ ಇದೆ. ಮತ್ತೊಂದು ಕಡೆ ನೆರೆಯ ನೇಪಾಳದಲ್ಲಿ ಬೇರೆ ಸೀನಲ್ಲಿ ಮಳೆಯಿಂದಾಗಿ ಭೂಕುಸಿತ ಜಲ ಪ್ರವಾಹನೆ ಉಂಟಾಗಿದೆ. ಪರಿಣಾಮ ಒಂದೇ ದಿನದಲ್ಲಿ ಕನಿಷ್ಠ 24 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. T20 ವಿಶ್ವಕಪ್ನಲ್ಲಿ ಆಸೀಸ್ ವಿರುದ್ಧದ ಸೂಪರ್ 8 ಮ್ಯಾಚ್ನಲ್ಲಿ ಟೀಂ ಇಂಡಿಯಾ ಬಾಲ್ ಟ್ಯಾಂಪರಿಂಗ್ ಮಾಡಿತ್ತು, ಚೆಂಡನ್ನು ವಿರೂಪಗೊಳಿಸಿತ್ತು ಅಂತ ಪಾಕ್ ಕ್ರಿಕೆಟ್ನ ಮಾಜಿ ಕ್ಯಾಪ್ಟನ್ ಇಂಜಿಮಾಮ್ ಉಲ್ ಹಕ್ ಆರೋಪ ಮಾಡಿದ್ದಾರೆ. ಇದೀಗ ಈ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ, ಜನ ತಮ್ಮ ಮನಸ್ಸನ್ನ ತೆರೆದು ಯೋಚನೆ ಮಾಡಬೇಕು ಅಂತ ಇಂಜಿಮಾಮ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ಬರೀ ಭಾರತದ ವಿರುದ್ಧ ಈ ರೀತಿ ವಿಷಕಾರದನ್ನು ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಕೆರಬಿಯನ್ ತೀರದ ಸೆಂಟ್ ಲೂಸಿಯಾ ಕ್ರೀಡಾಂಗಣದಲ್ಲಿ ರಫ್ ಸರ್ಫೇಸ್ ಹಾಗೂ ಹೀಟ್ ಇದೆ. ಹೀಗಾಗಿ 12ರಿಂದ 15 ಓವರ್ಗಳವರೆಗೆ ಬಾಲ್ ರಿವರ್ಸ್ ಸ್ವಿಂಗ್ ಆಗುತ್ತೆ. ಇದು ನಮ್ಮ ಟೀಮ್ ಮಾತ್ರ ಅಲ್ಲ, ಎಲ್ಲ ಮ್ಯಾಚ್ಗಳಲ್ಲೂ ಹೀಗೆ ಆಗತ್ತೆ ಅಂತ ರೋಹಿತ್ ಸಮರ್ಥನೆ ಕೊಟ್ಟಿದ್ದಾರೆ. ಅಂದಹಾಗೆ ಆಸೀಸ್ ವಿರುದ್ಧ ಜೂನ್ 24ನೇ ತಾರೀಕು ನಡೆದ ಪಂದ್ಯದ 15ನೇ ಓವರ್ನಲ್ಲಿ ಅರ್ಶ್ದೀಪ್ ಬಾಲ್ ಮಾಡೋಕೆ ಬಂದಾಗ ಬಾಲ್ ರಿವರ್ಸ್ ಸ್ವಿಂಗ್ ಆಗೋಕೆ ಶುರುವಾಯಿತು. ಅದ್ಯಾಕೆ 12, 13, 14ನೇ ಓವರ್ನಲ್ಲಿ ಬಾಲ್ ರಿವರ್ಸ್ ಸ್ವಿಂಗ್ ಆಗಲಿಲ್ಲ, ಆಮೇಲೆ ಯಾಕೆ ಲೇಟಾಗಿ ಆಯಿತು? ಭಾರತ ಬಾಲ್ ಟ್ಯಾಂಪರಿಂಗ್ ಮಾಡಿದ್ರೆ ನಮಗೆ ಗೊತ್ತು, ಅದೇ ಪಾಕ್ ಈ ರೀತಿ ಮಾಡಿದರೆ ದೊಡ್ಡ ಇಶ್ಯೂ ಆಗ್ತಿತ್ತು ಅಂತೆಲ್ಲ ಇಂಜಿಮಾಮ್ ಉಲ್ ಹಕ್ ಅವ್ರ ಕನಸಲ್ಲಿ ಬಂದಿರೋ ಒಂದು ಕಾಲ್ಪನಿಕ ಸನ್ನಿವೇಶವನ್ನು ಒಂಥರ ಇಂಟರ್ನ್ಯಾಷನಲ್ ನ್ಯೂಸ್ ಥರ ಬಿಂಬಿಸೋಕೆ ಹೊರಟಿದ್ರು. ರೋಹಿತ್ ಶರ್ಮಾ ಸರಿಯಾಗಿ ಕೊಟ್ಟಿದ್ದಾರೆ ಏಟದಕ್ಕೆ ತಿರುಗೇಟನ್ನು. T20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ದಕ್ಷಿಣ ಆಫ್ರಿಕಾ ಸುಲಭ ಗೆಲುವನ್ನು ದಾಖಲಿಸಿದೆ. ಈ ಮೂಲಕ T20 ವಿಶ್ವಕಪ್ನಲ್ಲಿ ಇದೇ ಮೊದಲ ಬಾರಿಗೆ ಹರಿಣಗಳು ಫೈನಲ್ ಪ್ರವೇಶ ಮಾಡಿದಂತಾಗಿದೆ. ಟ್ರಿನಿಡಾಡ್ನಲ್ಲಿ ನಡೆದ ಈ ಮ್ಯಾಚ್ನಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಅಫ್ಘಾನರು ಹರಿಣಗಳ ಮಾರಕ ಬೌಲಿಂಗ್ ದಾಳಿಗೆ ತುತ್ತಾಗಿ 11.5 ಓವರ್ನಲ್ಲಿ ಕೇವಲ 56 ರನ್ಗಳಿಗೆ ಆಲ್ಔಟ್ ಆದರು. ಇನ್ನು ಸುಲಭ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ 8.5 ಓವರ್ನಲ್ಲಿ 1 ವಿಕೆಟ್ ನಷ್ಟಕ್ಕೆ ಗುರಿ ತಲುಪಿ T20 ವಿಶ್ವಕಪ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಜೂನ್ 29ನೇ ತಾರೀಕು ಬಾರ್ಬಡೋಸ್ನಲ್ಲಿ ಫೈನಲ್ ಮ್ಯಾಚ್ ನಡೆಯುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.